ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅನ್ನ ಹೊರತುಪಡಿಸಿ ಕೆಲವು ಸ್ಪರ್ಧಿಗಳ ಮಧ್ಯೆ ಇರುವ ಬಾಂಡಿಂಗ್ ಕೂಡ ವೀಕ್ಷಕರಿಗೆ ಖುಷಿಯನ್ನ ತರುತ್ತೆ. ಅದೇ ಈಗ ಬುಜ್ಜಿ ರಜತ್ ಹಾಗೂ ಗಿಲ್ಲಿ ವಿಚಾರದಲ್ಲಿಯೂ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಹಾಗೂ ಗಿಲ್ಲಿ ಬಾಂಡಿಂಗ್ ವಿಡಿಯೋಗಳೇ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ. ನಿನ್ನೆಯ ಎಪಿಸೋಡ್ ನಲ್ಲಿಯೂ ಗಿಲ್ಲಿಯ ಕಾಮಿಡಿಗೆ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಾರೆ ರಜತ್. ಅಷ್ಟೇ ಅಲ್ಲ, ಕಾವ್ಯ ಬಳಿ ರಜತ್ ಕುರಿತಾಗಿ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಬುಜ್ಜಿಯನ್ನ ಹೊಗಳಿದ ಗಿಲ್ಲಿ. ಹೌದು, ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗಿಲ್ಲಿ ಕಾವ್ಯ ಜೋಡಿ ಕಳಪೆ ಪ್ರದರ್ಶನ ತೋರಿತ್ತು. ಆಟ ಆಡುವಾಗಲೇ ಜೋಡಿ ಎಡವಿತ್ತು. ವಿಚಿತ್ರ ಅಂದ್ರೆ ರಜತ್ ಅವರೇ ಎಷ್ಟೋ ಬಾರಿ ಗಿಲ್ಲಿ ಜೋಡಿಗೆ ಗೈಡ್ ಮಾಡ್ತಾನೆ ಇದ್ರು. ಸೋತ ಬಳಿಕ ರಜತ್ ಒಂದಲ್ಲ ಒಂದು ದಿನ ಗೆಲ್ಲಬೇಕು ಒಳ್ಳೆತನ ಅಂದಿದ್ದಾರೆ. ಅಷ್ಟೇ ಅಲ್ಲ, ಸ್ಪಂದನ ಗಿಲ್ಲಿ ಜೋಡಿ ಬಗ್ಗೆ ವ್ಯಂಗ್ಯವಾಡಿದ ಬಳಿಕ ಗಿಲ್ಲಿ ಕಾವ್ಯ ಚರ್ಚಿಸಿದ್ದಾರೆ. ಆ ವೇಳೆ ಗಿಲ್ಲಿ ಬುಜ್ಜಿಯನ್ನ ಹೊಗಳಿದ್ದಾರೆ. ರಜತ್ ಅವರನ್ನ ಬಿಟ್ರೆ ಬೇರೆ ಯಾರು ಸಪೋರ್ಟ್ ಮಾಡಿಲ್ಲ. ಬಂದಾಗಿನಿಂದಲೂ ನನಗೆ ಸಪೋರ್ಟ್ ಮಾಡುತ್ತಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ರು ಅಂತ ಹೊಗಳಿದ್ದಾರೆ ಗಿಲ್ಲಿ. ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ ರಜತ್. ಹೌದು, ಮನೆಗೆ ಬಂದ ಆರಂಭದಲ್ಲಿ ಗಿಲ್ಲಿ ಹಾಗೂ ರಜತ್ ನಡುವೆ ಎಷ್ಟೋ ಬಾರಿ ವಾದ ಆಗಿದ್ದು ಇದೆ. ಸಾರಿ ಕೇಳ್ತಾನೆ, ಮತ್ತದೇ ತಪ್ಪು ಮಾಡ್ತಾನೆ ಅಂತ ಸುದೀಪ್ ಮುಂದೆ ಗಿಲ್ಲಿ ಬಗ್ಗೆ ದೂರು ಹೇಳಿದ್ರು ರಜತ್. ಅಷ್ಟೇ ಅಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅಂದಾಗ ರಜತ್ ಹಾಗೂ ಗಿಲ್ಲಿ ಮಧ್ಯೆ ಒಂದಲ್ಲ ಒಂದು ದಿನ ಮಾರಾಮಾರಿ ಆಗೋದು ಫಿಕ್ಸ್ ಅಂತ ಎಷ್ಟೋ ನೆಟ್ಟಿಗರು ಕಾಮೆಂಟ್ ಮಾಡಿದ್ದು ಇದೆ. ಆದ್ರೆ ಆ ಊಹೆ ತಪ್ಪಾಗಿದೆ. ರಘು ಹಾಗೂ ಗಿಲ್ಲಿ ಮಧ್ಯೆ ಯಾವಾಗ ಸಣ್ಣ ಬಿರುಕು ಆಯ್ತು, ರಜತ್ ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆಯ ಬಾಂಡಿಂಗ್ ಶುರುವಾಗಿದೆ. ಸಖತ್ ಎಂಜಾಯ್ ಮಾಡ್ತಿರೋ ರಜತ್. ಹೌದು, ಬಿಗ್ ಬಾಸ್ ನಲ್ಲಿ ಈ ಜೋಡಿ ಎಲ್ಲೇ ಕೂತರು ಕಾಮಿಡಿ ಮಾಡುತ್ತೆ. ಗಿಲ್ಲಿ ಮಾಡುವ ಎಲ್ಲ ಕಾಮಿಡಿಯನ್ನ ರಜತ್ ಅವರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ. ಇದರಿಂದಾಗಿ ಬಿಗ್ ಬಾಸ್ ಮನೆಯೊಳಗೆ ರಜತ್ ತುಂಬಾ ಕೂಲ್ ಆಗಿದ್ದಾರೆ. ರಘು ಜೊತೆ ಸೇರಿ ಕಾಮಿಡಿ ಮಾಡುತ್ತಿದ್ದ ಗಿಲ್ಲಿ ನಟ ಅವರು ಈಗ ರಜತ್ ಜೊತೆ ಸೇರಿಕೊಂಡಿದ್ದಾರೆ. ಸಿನಿಮಾಗಳ ಸಂಭಾಷಣೆಗಳನ್ನ ಬಳಸಿಕೊಂಡು ಭರ್ಜರಿ ಮನರಂಜನೆ ನೀಡುತ್ತಿದ್ದಾರೆ ಗಿಲ್ಲಿ. ವೀಕ್ಷಕರು ಮಾತ್ರವಲ್ಲದೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಕೂಡ ಇದನ್ನ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ. ಉಪೇಂದ್ರ ಸಿನಿಮಾದ ಡೈಲಾಗ್ ಇಮಿಟೇಟ್ ಮಾಡಿ ಗಿಲ್ಲಿ ಅವರು ಧ್ರುವಂತ್ ಬಗ್ಗೆ ಮಾತನಾಡಿದ್ರು. ಅದನ್ನ ಕೇಳಿ ರಜತ್ ಅವರು ಬಿದ್ದು ನಕ್ಕಿದ್ದಾರೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.